ಪ್ರೀತಿ ಮತ್ತು ಸಂಬಂಧಗಳು ಎಷ್ಟೇ ಸುಂದರವಾಗಿದ್ರೂ ಅವು ಮುರಿದು ಬಿದ್ದಾಗ ಸೃಷ್ಟಿಯಾಗುವ ಘರ್ಷಣೆಗಳು ಕೆಲವೊಮ್ಮೆ ಅಕ್ಷರಶಃ ರಕ್ತಸಿಕ್ತವಾಗಿ ಪರಿಣಮಿಸುತ್ತದೆ. ವಿವಾಹಿತ ಮಾಜಿ ಗೆಳೆಯನೊಬ್ಬ ಬಲವಂತವಾಗಿ ಚುಂಬಿಸಲು ಪ್ರಯತ್ನಿಸಿದಾಗ ಆ ಮಹಿಳೆ ತನ್ನ ರಕ್ಷಣೆಗಾಗಿ ಆತನ ನಾಲಿಗೆಯನ್ನ ಕಚ್ಚಿ ಕತ್ತರಿಸಿ ಹಾಕಿದ್ದಾಳೆ. ಮಹಿಳೆ ಮದುವೆಯಾದರೂ ಸಹ ಮಾಜಿ ಗೆಳೆಯ ಚಂಪಿ ಈ ಸಂಬಂಧವನ್ನ ಸಹಿಸಲಿಲ್ಲ. ಆತ ಆಗಾಗ ಮಹಿಳೆಯನ್ನ ಭೇಟಿಯಾಗಿ ತನ್ನೊಂದಿಗೆ ಬರುವಂತೆ ಮನವೊಲಿಸಲು ಯತ್ನಿಸುತ್ತಿದ್ದ. ಆತ ನೇರವಾಗಿ ಆಕೆಯ ಮೇಲೆ ಹಲ್ಲೆಯನ್ನ ನಡೆಸಿ ಲೈಂಗಿಕ ಕಿರುಕುಳ ನೀಡಲು ಯತ್ನಿಸಿದ್ದಾನೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ ಸೋಮೇಶ್. ಪ್ರೀತಿ ಮತ್ತು ಸಂಬಂಧಗಳು ಎಷ್ಟೇ ಸುಂದರವಾಗಿದ್ರೂ ಅವು ಮುರಿದು ಬಿದ್ದಾಗ ಸೃಷ್ಟಿಯಾಗುವ ಘರ್ಷಣೆಗಳು ಕೆಲವೊಮ್ಮೆ ಅಕ್ಷರಶಃ ರಕ್ತಸಿಕ್ತವಾಗಿ ಪರಿಣಮಿಸುತ್ತದೆ. ಇಂತಹದ್ದೇ ಒಂದು ಆಘಾತಕಾರಿ ಘಟನೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆದಿದೆ. ವಿವಾಹಿತ ಮಾಜಿ ಗೆಳೆಯನೊಬ್ಬ ಬಲವಂತವಾಗಿ ಚುಂಬಿಸಲು ಪ್ರಯತ್ನಿಸಿದಾಗ ಆ ಮಹಿಳೆ ತನ್ನ ರಕ್ಷಣೆಗಾಗಿ ಆತನ ನಾಲಿಗೆಯನ್ನ ಕಚ್ಚಿ ಕತ್ತರಿಸಿ ಹಾಕಿದ್ದಾಳೆ. ಈ ಕಥೆಯ ಪ್ರಮುಖ ಪಾತ್ರಧಾರಿಗಳು 35 ವರ್ಷದ ವಿವಾಹಿತ ವ್ಯಕ್ತಿ ಚಂಪಿ ಮತ್ತು ಅದೇ ಗ್ರಾಮದ ಓರ್ವ ವಿವಾಹಿತ ಮಹಿಳೆ. ಈ ಹಿಂದೆ ಇವರಿಬ್ಬರ ನಡುವೆ ಅಕ್ರಮ ಸಂಬಂಧವಿತ್ತು. ಆದರೆ ವಿಷಯ ತಿಳಿದ ಮಹಿಳೆಯ ಪೋಷಕರು ಆಕೆಗೆ ಬೇರೊಬ್ಬ ವ್ಯಕ್ತಿಯೊಂದಿಗೆ ಮದುವೆ ಮಾಡಿಸಿದ್ರು. ಮಹಿಳೆ ಮದುವೆಯಾದರೂ ಸಹ ಮಾಜಿ ಗೆಳೆಯ ಚಂಪಿ ಈ ಸಂಬಂಧವನ್ನ ಸಹಿಸಲಿಲ್ಲ. ಆತ ಆಗಾಗ ಮಹಿಳೆಯನ್ನ ಭೇಟಿಯಾಗಿ ತನ್ನೊಂದಿಗೆ ಬರುವಂತೆ ಮನವೊಲಿಸಲು ಯತ್ನಿಸುತ್ತಿದ್ದ. ಮಹಿಳೆ ಒಲೆಗಾಗಿ ಜೇಡಿಮಣ್ಣು ಸಂಗ್ರಹಿಸಲು ಸಮೀಪದ ಕೆರೆಗೆ ಹೋಗಿದ್ಲು. ಆಕೆ ಒಬ್ಬಂಟಿಯಾಗಿರುವುದನ್ನ ಕಂಡ ಆರೋಪಿ ಚಂಪಿ ಆಕೆಯನ್ನ ತಡೆದು ಮಾತನಾಡಿಸಲು ಪ್ರಯತ್ನಿಸಿದ್ದಾನೆ. ಆಕೆ ಒಪ್ಪದಿದ್ದಾಗ ಆತ ನೇರವಾಗಿ ಆಕೆಯ ಮೇಲೆ ಹಲ್ಲೆಯನ್ನ ನಡೆಸಿ ಲೈಂಗಿಕ ಕಿರುಕುಳ ನೀಡಲು ಯತ್ನಿಸಿದ್ದಾನೆ. ಮಹಿಳೆ ಪ್ರತಿರೋಧಿಸಿದಾಗ ಆತ ಆಕೆಯನ್ನ ಬಲವಂತವಾಗಿ ತಬ್ಬಿ ಹಿಡಿದು ಚುಂಬಿಸಲು ಪ್ರಯತ್ನಿಸಿದ್ದಾನೆ. ಈ ವೇಳೆ ಆತನ ಹಿಡಿತದಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗದೆ ಹೋದಾಗ ತನ್ನ ರಕ್ಷಣೆಗಾಗಿ ಆ ಮಹಿಳೆ ದಿಢೀರನೆ ಆತನ ನಾಲಿಗೆಯನ್ನ ಬಲವಾಗಿ ಕಚ್ಚಿ ಕತ್ತರಿಸಿದ್ದಾಳೆ. ನಾಲಿಗೆ ಕತ್ತರಿಸಿ ಬಿದ್ದ ತಕ್ಷಣ ರಕ್ತಸ್ರಾವವಾಗಿ ಚಂಪಿ ಜೋರಾಗಿ ಕೂಗಿಕೊಂಡಿದ್ದಾನೆ. ಕೂಗಾಟ ಕೇಳಿ ಗ್ರಾಮಸ್ಥರು ತಕ್ಷಣವೇ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ರಕ್ತದ ಮಡುವಿನಲ್ಲಿದ್ದ ಚಂಪಿಯನ್ನು ತಕ್ಷಣವೇ ಸ್ಥಳೀಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಲಾಗಿದೆ. ಅಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಚಂಪಿಯನ್ನು ಕಾನ್ಪುರ ಅಲೈಟ್ ಆಸ್ಪತ್ರೆಗೆ ಕಳಿಸಲಾಗಿದೆ. ಘಟನೆ ಕುರಿತು ಪ್ರತಿಕ್ರಿಯಿಸಿದ ಉಪ ಪೊಲೀಸ್ ಆಯುಕ್ತ ದಿನೇಶ್ ತ್ರಿಪಾಠಿ ಅವರು ಘಟನೆಯನ್ನ ದೃಢಪಡಿಸಿದ್ದು ಮಹಿಳೆಯ ವಿರುದ್ಧವೂ ಪ್ರಕರಣ ದಾಖಲಿಸಲಾಗಿದೆ. ಮಹಿಳೆ ಮತ್ತು ಪುರುಷ ಇಬ್ಬರು ವಿವಾಹಿತರಾಗಿದ್ದು ಸಂಬಂಧ ಮುಂದುವರೆಸುವ ವಿಚಾರದಲ್ಲಿ ಈ ಘಟನೆ ನಡೆದಿದೆ. ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಬಲವಂತದ ಲೈಂಗಿಕ ಕಿರುಕುಳಕ್ಕೆ ವಿರೋಧವಾಗಿ ಮಹಿಳೆಯು ನಡೆಸಿದ ಈ ಪ್ರತಿಕ್ರಿಯೆ ಒಂದು ಆಘಾತಕಾರಿ ತಿರುವು ಪಡೆದಿದೆ. ಮಹಿಳೆಯ ಆತ್ಮರಕ್ಷಣೆಗಾಗಿ ಈ ಕಠಿಣ ಹೆಜ್ಜೆ ಇಟ್ಟಿದ್ದಾಳೆ ಎಂದು ಗ್ರಾಮಸ್ಥರು ಹೇಳ್ತಿದ್ದಾರೆ. ಪ್ರಕರಣವು ವಿಚಿತ್ರ ಸ್ವರೂಪ ಪಡೆದಿರುವುದು ಸ್ಪಷ್ಟ. ಹೌದು, ಇದು ಕೇವಲ ಒಂದು ಘಟನೆಯಲ್ಲ. ಅತಿಯಾದ ವ್ಯಾಮೋಹ ಮತ್ತು ಬಲವಂತದ ಅತಿಕ್ರಮಣಕ್ಕೆ ಒಳಗಾದಾಗ ಒಬ್ಬ ವ್ಯಕ್ತಿಯು ಯಾವ ಮಟ್ಟಕ್ಕೆ ಹೋಗಬಹುದು ಎಂಬುದಕ್ಕೆ ನಿದರ್ಶನ. ಇಲ್ಲಿ ಮಹಿಳೆಯು ಆತ್ಮರಕ್ಷಣೆಗಾಗಿ ಹೋರಾಡಿದ್ದಾಳೆ. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಆಕೆಯ ಈ ಕೃತ್ಯದ ಸ್ವರೂಪ ಏನಾಗಲಿದೆ ಎಂಬುದನ್ನ ಪೊಲೀಸರ ತನಿಖೆ ಮತ್ತು ನ್ಯಾಯಾಲಯದ ತೀರ್ಪು ನಿರ್ಧರಿಸಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.